ಹುಡುಕ್ತಾ ಇದ್ದಾರೆ, ಪೊಲೀಸ್ನವರು ಇದ್ದಾರೆ ಈಗಲೂ ಕೂಡ. ಹ್ಮ್ 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 ಅಲ್ಲಲ್ಲಿ ಹೋಗ್ತಾ ಇದ್ದಾರೆ, ರಾತ್ರಿ ಇಡೀ ತಿರುಗ್ತಾ ಇದ್ದಾರೆ ಇಲ್ಲಿ. ಹ್ಮ್ 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 ರಾತ್ರಿ ಎಲ್ಲ ಮತ್ತೆ ಯಾರಾದ್ರೂ ಇದೆ. ಓಡಾಟ ಇಂಥದ್ದೆಲ್ಲ ಮಾಡ್ತಾರಂತ ಸರ್ಚ್ ಮಾಡ್ತಿದಾರ ಹಾಗಾದ್ರೆ? ಹಾ, ಮಾಡ್ತಿದ್ದಾರೆ. ಹ್ಮ್ ಮತ್ತೆ ರೋಡಲ್ಲೇ ಎಲ್ಲ ಇದ್ದಾರೆ ಅವರು, ಹ್ಮ್ 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 ಅಲ್ಲಲ್ಲಿ ನಿಂತಿದ್ದಾರೆ. ನಮ್ಮ 2 ಸೈಡಲ್ಲಿ ಕೂಡ ಇರ್ತಾರೆ. ಹ್ಮ್ 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 ಹಾಗೆ ಮತ್ತೆ ನಮ್ಮ ಇಲ್ಲಿ ತೋಟದ ಅಲ್ಲೆಲ್ಲ ಒಮ್ಮೊಮ್ಮೆ ಬಂದು ಮಾಡ್ತಾ ಇದ್ದಾರೆ. ಹ್ಮ್ 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 ಮತ್ತೆ ನಮ್ಮನ್ನು ಭೇಟಿ ಕೂಡ ಮಾಡ್ತಾರೆ ಹ್ಮ್ ಬಂದು, ಹ್ಮ್ ಹ್ಮ್ ಧೈರ್ಯ ಹೇಳ್ತಾ ಇದ್ದಾರೆ. ಹ್ಮ್ ಹ್ಮ್ ಹಾಗೆ ಅಷ್ಟೇ, ಬೇರೆ ಏನೂ ಮಾಹಿತಿ ಇಲ್ಲ. ಅದೇ ಯಾವ ರೀತಿಯಾಗಿ ಮುಂಚೆ ಇತ್ತು ಅದೇ ರೀತಿಯಾಗಿರೋದು ಮಾಹಿತಿ ಅದೇ ರೀತಿ ಅದೇ ಸರ್ಚ್ ರೀತಿಯಾಗಿ ಮಾಡ್ತಿದ್ದಾರೆ ಮತ್ತೇನೇ? ಮಾಡ್ತಾ ಇದ್ದಾರೆ ಅಷ್ಟೇ. ಹ್ಮ್ ಹ್ಮ್ ಈ ಮುಂಚೆ ಈಗ ನಮ್ಮ MLA ಅವರು ಹರೀಶ್ ಪೂಂಜಾ ಅವರು ನಿಮ್ಮ ಮನೆಗೆ ಬಂದಿದ್ರಾ ಅಥವಾ ಬಂದಿದ್ರು ಒಮ್ಮೆ. ನಿನ್ನೆ ಅಷ್ಟೇ ಬಂದಿದ್ರಾ ಅಥವಾ ಮುಂಚೆನೂ ಬಂದಿದ್ರಾ ಅಂತ? ಅಲ್ಲ, ಮೊನ್ನೆ ಅಂದ್ರೆ ಫಸ್ಟಿಗೆ ಅಲ್ಲಿಗೆ ಒಮ್ಮೆ ಬಂದಿದ್ರು ಕೆರೆ ಹತ್ರ. ಹ್ಮ್ ಹ್ಮ್ ಸಾವಾದಂತ ಸಂದರ್ಭದಲ್ಲಿ ಆವತ್ತು ಭೇಟಿ ನೀಡಿದ್ರು ಅಲ್ಲಿ ಬೆಳಿಗ್ಗೆ. ಹ್ಮ್ ಹ್ಮ್ ಅದರ ನಂತರ ಮೊನ್ನೆ ಒಮ್ಮೆ ಮನೆಗೆ ನಮ್ಮ ಕಾರ್ಯಕ್ರಮ ಇದ್ದ ದಿವಸ ಒಮ್ಮೆ ಬಂದಿದ್ರು. ಹ್ಮ್ 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 ಒಂದು ಧೈರ್ಯ ಹೇಳಿ ಹೋಗಿದ್ದಾರೆ ಅವರು ಕೂಡ. ಹ್ಮ್ 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 ಅದೇ ಅಂದ್ರೆ ಬಂದು ನಮ್ಮ ಕಾರ್ಯಕ್ರಮ ಆಗಿ ಈಗ 4-5 ದಿವಸ ಆದಷ್ಟೇ ಅಲ್ಲ, ಹ್ಮ್ 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 ದಿವಸ ಮುಂಚೆ ಬಂದಿದ್ದಾರೆ ಅವರೊಮ್ಮೆ. ಮತ್ತೆ ನಿನ್ನೇನು ಕೂಡ ಬಂದಿದ್ರಾ? ಇನ್ನೇ ಇಲ್ಲ. ನಿನ್ನೇನು ಬಂದಿಲ್ಲ? ಇಲ್ಲ. ಅದೇ ಕಾರ್ಯಕ್ರಮ 11ನೇ ದಿವಸದ ಹೊತ್ತು ಬಂದಿದ್ದಾರೆ. 11ನೇ ದಿವಸಕ್ಕೆ ಬಂದಿದ್ದು? ಹಾ, ಬಂದಿದ್ದಾರೆ. ಓಕೆ ಓಕೆ. ಬೆಳಿಗ್ಗೆ ಬಂದಿದ್ದಾರೆ, ಒಂದು 10:30 ಹಾ 10 ಗಂಟೆ 9:30 10 ಗಂಟೆ ಅಂದಾಜು ಬಂದಿದ್ದಾರೆ. ಹ್ಮ್ 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 ಅಂದ್ರೆ ನಿಮ್ಗೆ ಒಟ್ಟು ಸಮಾಧಾನ ಎಲ್ಲ ಹೇಳೋಗಿದ್ದಾರೆ, ನಿಮ್ಮ ಹೇಳಿದ್ದಾರೆ. ಮಗನ ಸಾವಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ? ಹೇಳಿದ್ದಾರೆ ಅವರು. ಓಕೆ 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 ಓಕೆ. ಇಲ್ಲಿ ಮಾತಾಡಿ ಎಲ್ಲ ಹೋಗಿದ್ದಾರೆ ಅವರು. ಹ್ಮ್ 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 ಹಂಗೆ ಬೇರೆ ಯಾರು ಸಚಿವರು ಬೇರೆ ಯಾರು ಬರಲಿಲ್ಲ? ಇಲ್ಲ. ಹ್ಮ್ ಹ್ಮ್ ಹರೀಶ್ ಪೂಂಜಾ ಅವ್ರು ಮಾತ್ರ ಬಂದಿರೋದು? ಅವತ್ತು ಹರೀಶ್ ಪೂಂಜಾ ಅವರು ಬಂದಿದ್ರು. ಅದು ಮರಣ ಹೊಂದಿದ ಆದ್ದರಿಂದ 2 ದಿವಸದ ಮೊದಲು ಇವರು ರಕ್ಷಿತ್ ಶಿವರಾಮ್ ಕೂಡ ಬಂದಿದ್ರು, ಅವತ್ತು ಹೇಳಿದ್ದೆಲ್ಲ ನಾನು. ಹ್ಮ್ 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 ಬಂದಿದ್ರು. ಮತ್ತೆ ನಮ್ಮ ಇವರು MP ಅವರು ಬ್ರಿಜೇಶ್ ಚೌಟ್ನವರು ಅವರು ಕೂಡ ಬಂದಿದ್ರು. ಹ್ಮ್ ಅದೇ, ಬೇರೆ ಯಾರು ನನ್ನ ಗಮನಕ್ಕೆ ಬಂದಿಲ್ಲ. ಹ್ಮ್ 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 ಮತ್ತೆ ಆ ದಿವಸ ಯಾರು ಬಂದಿದ್ದಾರೆ ಅಂತ ನನಗೆ ಅದು ಅಷ್ಟು, ಅವತ್ತು ಬಂದವರದ್ದು ನನಗೆ ಅಷ್ಟು ಗೆಸ್ ಮಾಡ್ಲಿಕ್ಕೆ ಆಗಲ್ಲ. ಹ್ಮ್ 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 ಹಾಗೆ. ಈಗ ಸುಮಂತದ ಕಾರ್ಯ ಎಲ್ಲ ಮುಗ್ದೋಯ್ತಾ ಹಾಗಾದ್ರೆ ಎಲ್ಲ ಈಗ? ಮುಗ್ದಿದೆ. ಹ್ಮ್ 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 ನಿನ್ನೆಗೆಲ್ಲ ಕ್ಲಿಯರ್ ಆಯ್ತದು. ಹ್ಮ್ ಹಾಗೆ ಇವತ್ತು ದೇವಸ್ಥಾನಕ್ಕೆ ಹೋಗಿ ಆ ಲೆಕ್ಕದಲ್ಲಿ ಒಂದು ಈ ಉಪ್ಪಿನಂಗಡಿ ಕ್ಷೇತ್ರ ಅಲ್ಲಿ ಪಿಂಡ ಬೆಟ್ಟದಲ್ಲಿ ಅಲ್ಲ ನಾವು, ಹ್ಮ್ 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 ಹಾಗೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಸೇವೆ ಮಾಡಿ ಪ್ರಾರ್ಥನೆ ಮಾಡಿ ಬಂದಿದ್ದೇವೆ ದೇವರಿಗೆ. ಹ್ಮ್ 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 ಹಾಗೆ. ಓಕೆ ಓಕೆ ಓಕೆ. ಈಗ ಹಾಗಾದ್ರೆ ಯಾವುದೇ ರೀತಿಯಾದಂತ ಮಾಹಿತಿ ಇಲ್ಲ ಇದುವರೆಗೂ ಮತ್ತೆ? ಇಲ್ಲ. ಅಂದ್ರೆ ದಿನಗಳು ಕಳೀತಾ ಇದ್ದ ಹಾಗೆ ಸಾಕ್ಷಿ ನಾಶ ಆಗುವಂತ ಸಾಧ್ಯತೆ ಇರುತ್ತೆ. ಇದುವರೆಗೂ ಯಾವ್ದು ಪತ್ತೆ ಇಲ್ಲ ಅಂತೀರಾ, ಬೇರೆಯವ್ರಿಗೆ ಯಾರ ಮೇಲೂ ಅನುಮಾನ ಬೇರೆ ಇಲ್ಲ? ಹೌದು. ಅದೇ, ಮತ್ತೆ ಬೇರೆ ಯಾರಾದ್ರೂ ಹೋರಾಟಗಾರರು ಅಂತವ್ರು ಏನಾದ್ರು ಕಾಣಿಸ್ಕೊಂಡಿದ್ರ ಮನೆ ಕಡೆಗೆ? ನಮ್ಮ ಮನೆ ಕಡೆಗೆ ಅಂದ್ರೆ ನಮ್ಮ ಸಂಘದವರು ಬಂದಿದ್ದಾರೆ, ಒಂದು 2-3 ದಿಕ್ಕಿನಿಂದ. ನಮ್ಮ ಜಾತಿಯ ಸಂಘ, ಮೊಂತಿಮಾರು, ಮೊಗೇರು ಮತ್ತು ಪುತ್ತೂರು ಸಂಘ, ವಿಟ್ಲ ಸಂಘದವರು ಬಂದು ಮನವಿ ಮಾಡಿದ್ದಾರೆ ಅಲ್ಲಿ. ನಮ್ಮ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮನವಿ ಪತ್ರ ಕೊಟ್ಟಿದ್ದಾರೆ ಅಷ್ಟೇ. ಧೈರ್ಯ ಹೇಳಿ ಮನವಿ ಪತ್ರ ಕೊಟ್ಟಿದ್ದಾರೆ, ಬೇರೆ ಯಾರೂ ಇಲ್ಲ. ಓಕೆ ಓಕೆ. ಬಂದಿಲ್ಲ ಯಾರು. ಓಕೆ ಓಕೆ ಓಕೆ. ಈಗ ಅಂದ್ರೆ ನಿಮ್ಮ ಮನೆಯಲ್ಲಿ ಅಷ್ಟು ಟೋಟಲ್ ಆಗಿ ಎಷ್ಟು ಜನ ಇರ್ತಾ ಇದ್ರಿ ನಿಮ್ಮ ಮನೆಯಲ್ಲಿ ಒಟ್ಟಾಗಿ ಸುಮಂತ್ ಸೇರಿ? 6 ಜನ ನಾವು. ಓಕೆ ಓಕೆ. 3 ಮಕ್ಕಳು. ಹಾ. ಸುದರ್ಶನ, ಸ್ವರ್ಣಗೌರಿ, ಮತ್ತೆ ತಂದೆ ನಾರಾಯಣ ನಾಯಕ್, ಮತ್ತೆ ನಾನು, ನನ್ನ ಮಿಸಸ್. ಓಕೆ ಓಕೆ. ಒಟ್ಟು 6 ಜನ ಮಾತ್ರ ಇರೋದು? 6 ಜನ. ಓಕೆ ಓಕೆ. ಈಗ ಸುಮಂತ್ ಮಾವ ಅಂತ ಈಗ ಒಬ್ರು ಇದು ಕೇಳಿ ಬರ್ತಿದೆ, ಅವರೆಲ್ಲ ಇಲ್ಲಿರೋದು? ಹೌದು, ಅದು ನನ್ನ ಹೆಂಡತಿಯ ದೊಡ್ಡಪ್ಪನ ಮಗ. ಅವರೆಲ್ಲ ಇಲ್ಲೇ ಇರೋದಾ ಅಥವಾ ಬೇರೆ? ಅಲ್ಲ, ಅವರು ನಮ್ಮ ಮನೆಯಲ್ಲಿ ಏನಾದ್ರು ಕಾರ್ಯಕ್ರಮ ಇದ್ರೆ ಅಡಿಗೆಗೆ ಬರ್ತಾರೆ. ಮತ್ತೆ ಅಡಿಗೆಯಲ್ಲಿ ಇಲ್ಲ ಅಂತ ಹೇಳಿ ಆದ್ರೆ ನಾನೇನಾದ್ರೂ ಕೆಲಸಕ್ಕೆ ಕರೆದ್ರೆ ಬರ್ತಾರೆ. ಹೀಗೆ ತೋಟದ ಕೆಲಸಕ್ಕೆ ಏನಾದ್ರೂ ಇದ್ರೆ. ಅವ್ರದೆಲ್ಲ ಮನೆ ಎಲ್ಲ ಎಲ್ಲಿ, ಯಾವ ಕಡೆ ಇರೋದು, ಎಲ್ಲಿರೋದು? ಅವರದ್ದು ಪೆರ್ಲ, ಬದಿಯಡ್ಕ ಪೆರ್ಲ, ಕಾಣದ ಮೂಲೆ ಅಂತ ಹೇಳಿ ಅಲ್ಲಿರ್ತದೆ. ಎಷ್ಟು ದೂರ ಆಗುತ್ತೆ ನಿಮ್ಮ ಊರಿಗೆ? ನಮ್ಮ ಮನೆಯಿಂದ ಒಂದು 70 ಕಿಲೋಮೀಟರ್ ಇದೆ. ಅಷ್ಟೊಂದು ದೂರ ಇದೆ? ಹೌದೌದು. ಅವರು ಈ ಸಮೀಪದಲ್ಲಿ ಏನಾದ್ರು ಬಂದು ಹೋಗಿದ್ರ ನಿಮ್ಮ ಮನೆ ಕಡೆ, ಅಂದ್ರೆ ಸುಮಂತ್ ಸಾವಿನ ಸುತ್ತಮುತ್ತು ಹಾಗೇನಿ? ಅದಕ್ಕಿಂತ ಮೊದಲು ನಮ್ಮ ಮನೆಯಲ್ಲಿ 1 ತಿಂಗಳು ಮೊದಲು ಒಂದು ಶ್ರಾದ್ದ ಇತ್ತು ನನ್ನ ಅಜ್ಜನದ್ದು. ತಂದೆಯದ್ದು ಒಂದು ಶ್ರಾದ್ದ ಇತ್ತು, ಅದಕ್ಕೆ ಅಡಿಗೆಗೆ ಬಂದಿದ್ರು ಅವರು.
ಹ್ಮ್ ಹ್ಮ್ ಒಂದು ಹ್ಮ್ 2 ದಿವಸ ಇದ್ರು ಮತ್ತೆ ಹೋಗಿದ್ದಾರೆ ಅವರು. ಹ್ಮ್ 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 ಹ್ಮ್. ಈ ಸುಮಂತ್ ಸಾವು ಆಗೋಕ್ಕಿಂತ ಪೂರ್ವದಲ್ಲಿ ನಿಮ್ಗೆ ಅಪರಿಚಿತರು ಯಾರಾದ್ರೂ ಅಥವಾ ನಿಮ್ಮ ಕುಟುಂಬದವರು ಯಾರಾದ್ರೂ ಬಂದಿರುವಂತದ್ದು ಏನಾದ್ರೂ ನೆನಪಿದೆಯಾ? ಇಲ್ಲ, ಇಲ್ಲಿ ಯಾರು ಬಂದಿಲ್ಲ. ಯಾರು ಬರ್ಲಿಲ್ಲ ಒಂದು ವಾರದ ಮತ್ತೆ ಹಿಂದೆ ನಾನು ಮುಂದೆ? ಕೆಲವರ ಹತ್ರ ವಿಚಾರಿಸಿದ್ದೇನೆ ಕೂಡ, ಇಲ್ಲ ಯಾರು ಗಮನಕ್ಕೂ ಯಾರು ಬಂದದ್ದು ಗೊತ್ತಾಗ್ತಾ ಇಲ್ಲ. ಹ್ಮ್ 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 ಹ್ಮ್. ಇವಾಗ ಒಟ್ಟು ನಿಮ್ಮ ಏರಿಯಾ ಏನಿದೆ ಅಲ್ವಾ, ಈಗ ಮನೆಯೆಲ್ಲ ಇದೆ ಎಲ್ಲ ತೋಟದಲ್ಲೆಲ್ಲ, ಹೌದು. ನಿಮ್ಮ ಆಸುಪಾಸಿನಲ್ಲಿ ಅಂದಾಜು ಎಷ್ಟು ಜನ, ಅಂದ್ರೆ ಎಷ್ಟು ಮನೆಗಳಿದಾವೆ ಈಗ ಅಲ್ಲಿ? ನನ್ನ ಆಸುಪಾಸಲ್ಲಿ ನಾನು ಹೋಗುವಂತ ಮನೆಗಳು 1, 2, 3 ಅಥವಾ 5 ಮನೆ ನಮ್ಮ ಆಸುಪಾಸಲ್ಲಿ ಹತ್ತಿರ ಇರುವಂತದ್ದು. ಆತ್ಮೀಯತೆ ಇದ್ದಂತವ್ರು? ಆತ್ಮೀಯತೆ ಇದ್ದಂತವರು. ಹ್ಮ್ ಹ್ಮ್ ಮತ್ತೆ ಅದಕ್ಕಿಂತ ಮೇಲ್ಗಡೆ ನನಗೆ ಪರಿಚಯ ಮಾತ್ರ ಇರೋದು. ಹ್ಮ್ ಹ್ಮ್ ನನಗೆ ಮನೆ ಎಷ್ಟಿದೆ ಅಂತೇಳಿ ನಾನು ಆಚೆ ಸೈಡ್ ಹೋಗ್ತಾ ಕಡಿಮೆ. ಹ್ಮ್ 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 ಹ್ಮ್. ಮತ್ತೆ ದಾರಿಯಲ್ಲಿ ಹೋಗುದಿಲ್ಲ ನಾನು, ಇಲ್ಲೇ ಈ ರೋಡಲ್ಲಿ ಹೋಗ್ತೇನೆ, ಇಲ್ಲದ್ರೆ ಯಾವ ಕೆರೆ ಬದಿಯ ದಾರಿ ಉಂಟಲ್ಲ ಹ್ಮ್ ಅಲ್ಲೇ ಹೋಗ್ತೇನೆ. ಅದೇ ಎರಡೇ ನಂದು. ಹ್ಮ್ 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 ಹ್ಮ್. ಹಾಗೆ ನನ್ನ ಪರಿಚಯ ಕೂಡ ಕೆಲವರಿಗೆ ಇರ್ಲಿಕ್ಕಿಲ್ಲ. ಹಾ ಹಾ ಹಾ. ಅಂದ್ರೆ ನಿಮ್ಮ ಪಾಡಿಗೆ ನೀವು ಇದ್ದಂತವ್ರು ಅಷ್ಟೇ, ನಿಮ್ಮಷ್ಟಕ್ಕೆ ಹೌದು, ನೀವು? ನಮ್ಮ ಮೇಲ್ಗಡೆ ಸೈಡ್ನವರಿಗೆ ನನ್ನ ಪರಿಚಯ ಕೂಡ, ನನ್ನ ಹೆಸರೆಂತದ್ದು ಅಂತ ಇರುವಂತದ್ದು ಕೂಡ ಕೆಲವರಿಗೆ ಗೊತ್ತಿರ್ಲಿಕ್ಕಿಲ್ಲ. ಅದು ಹ್ಮ್ 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 ಹ್ಮ್. ಮನೆ ಹೆಂಗಸರಿಗೆಲ್ಲ ಗೊತ್ತೇ ಇರ್ಲಿಕ್ಕಿಲ್ಲ ನನ್ನ ಹೆಸರೆಲ್ಲ. ಹ್ಮ್ 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 ಹ್ಮ್. ನಾನು ಹೋಗ್ತಾ ಇಲ್ಲ ಅಲ್ಲೇ. ಹ್ಮ್ ಹ್ಮ್. ಹಾಗೆ ಓಕೆ. ನಮ್ಮ ಪಾಡಿಗೆ ನಾವಿರುದು, ನಮ್ಮ ಕೆಲಸ ಆಯ್ತು ನಾವಾಯ್ತು, ಸಿಕ್ಕಿದ್ರೆ ಏನು ಒಳ್ಳೇದು ಮಾತಾಡುದು ಅಷ್ಟೇ. ಹ್ಮ್ ಹ್ಮ್ ಹ್ಮ್. ಅದು ಬಿಟ್ರೆ ಬೇರೆ ವ್ಯವಹಾರವೇ ನನ್ನ ಹತ್ರ ಇರ್ಲಿಲ್ಲ. ಹ್ಮ್ ಹ್ಮ್. ಈಗ ಕುಟುಂಬದ ಕಡೆ ಅಂದ್ರೆ ಈಗ ಹೇಳಿದ್ರಲ್ಲ ನೀವು ಬೇರೆ ಸಂಬಂಧಿ ಹೇಳಿ, ಆ ಕುಟುಂಬದ ಕಡೆ ಎಲ್ಲ ನಿಮ್ದು ಎಲ್ಲರ ಜೊತೆ ಒಡನಾಟ ಎಲ್ಲ ಚೆನ್ನಾಗಿ ಇತ್ತು? ಇದೆ 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 ಇದೆ. ಎಲ್ರು ಏನು ಕಾರ್ಯಕ್ರಮ ಇದ್ರು ಬರ್ತಾ ಇದ್ರು, ನೀವು ಕಾರ್ಯಕ್ರಮ ಏನಾದ್ರು ಇದ್ರು ಹೋಗ್ತಾ ಬರ್ತಾರೆ. ಇದ್ರಿ? ಅದು ದೊಡ್ಡ ಕಾರ್ಯಕ್ರಮಕ್ಕೆ ಮಾತ್ರ, ವರ್ಷದಲ್ಲಿ ಸತ್ಯನಾರಾಯಣ ಪೂಜೆ ಹ್ಮ್ ಹ್ಮ್ ಮತ್ತೆ ಒಂದು ನವರಾತ್ರಿ ಪೂಜೆ ಆಗ್ತದೆ, ಹ್ಮ್. ಅದಕ್ಕೆ ಎಲ್ರು ಬರ್ತಾರೆ ಜೊತೆಗಾಗಿ. ಮತ್ತೆ ಶ್ರಾದ್ದಕ್ಕೆಲ್ಲ ನಾನು ಅಗತ್ಯ ಇದ್ದವರನ್ನು ಮಾತ್ರ ಹೇಳುದು. ಹ್ಮ್ ಹ್ಮ್ ಹ್ಮ್. ನಮಗೆ ಅಗತ್ಯ ಇದ್ದು ತಂಗಿ, ಅಕ್ಕ, ಹೀಗೆ ಹ್ಮ್ 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 ಹ್ಮ್. ಮಾವ ಅಷ್ಟೇ ಹೇಳುದು ನಾನು. ಒಟ್ಟು ಎಲ್ರ ಜೊತೆ ಆತ್ಮೀಯತೆನೇ ಇತ್ತು? ಇತ್ತು ಇತ್ತು ಇತ್ತು. ಹ್ಮ್ ಹ್ಮ್ ಹ್ಮ್. ಅಂದ್ರೆ ಯಾಕೆ ಸುಮಂತ್ ಸಾವಾಯ್ತು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಅಲ್ಲಿ ಬೇರೆ CC ಕ್ಯಾಮ್ರಾ ಆ ಥರದ್ದೇನು ಇಲ್ಲ? ಇಲ್ಲ ಇಲ್ಲ. ಹ್ಮ್ ಹ್ಮ್. ಅಂದ್ರೆ ಈಗ ಇದು ತುಂಬಾ ದೊಡ್ಡ ಸವಾಲಾಗಿರುವಂತದ್ದು ಪೊಲೀಸ್ ಇಲಾಖೆಗೆ ಆಗಿರ್ಬೋದು, ಮತ್ತು ಅದೇ ತುಂಬಾ ಸವಾಲಾಗಿದೆ ಯಾರು ಹೀಗೆ ಮಾಡಿರೋದು ಅಂತ. ಈಗ ಪೊಲೀಸ್ ಇಲಾಖೆಗೆ ಒಂದು ದೊಡ್ಡ ಸವಾಲು ಬೇರೆ ಕಡೆ ಆದ್ರೆ, ಈಗ ಕುಟುಂಬಕ್ಕೆ ಇನ್ನೊಂದು ದೊಡ್ಡ ಸವಾಲು. ಯಾಕೆಂತಂದ್ರೆ ವೈರತ್ವ ಅನ್ನೋದು ಕೂಡ ಯಾರ ಜೊತೆಗೂ ಇಲ್ಲ ಒಂದು ಕಡೆ. ಆ ಮಗುನು ಕೂಡ ಆ ರೀತಿಯಾಗಿ ಅಥವಾ ಅವನ ಬಿಹೇವಿಯರ್ ಅನ್ನು ಇಲ್ಲ, ಆ ತರ ಇಲ್ಲ. ಶಿಕ್ಷಕರನ್ನು ಕೂಡ ನಾವು ಮಾತನಾಡಿಸಿದಾಗ ಶಿಕ್ಷಕರು ಕೂಡ, ಮತ್ತು ಶಿಕ್ಷಕರನ್ನು ಹೊರತುಪಡಿಸಿ ಈಗ ಸ್ಟೂಡೆಂಟ್ಸ್ ಗಳನ್ನು ಕೂಡ ನಾವು ಮಾತನಾಡಿಸಿದ್ವಿ. ಸೊ ಅದನ್ನ ಯಾರ ಗಮನಕ್ಕೂ ತಂದಿಲ್ಲ. ಬಟ್ ಅಲ್ಲಿ ಹೇಳುವಂತದ್ದು ಸುಮಂತ್ ಬಗ್ಗೆ ಯಾರಿಗೂ ಕೂಡ ಒಂದು ನೆಗೆಟಿವ್ ಆದಂತ ಪಾಯಿಂಟ್ಸ್ ಕೂಡ ಯಾರು ಹೇಳಿಲ್ಲ. ಇನ್ನು ಸುಮಂತ್ ಅವನ ಪಾಡಿಗೆ ನನ್ನ ಬಗ್ಗೆಯೂ ಕೂಡ ನೆಗೆಟಿವ್ ಪಾಯಿಂಟ್ ಯಾರು ಹೇಳಿಲ್ಲ. ಅಲ್ಲ, ಅದು ಸುತ್ತಮುತ್ತಲ ಜನ ಮಾತಾಡಿಸಿದಾಗ ನಿಮ್ಮ ಕುಟುಂಬದ ಬಗ್ಗೆನೂ ಕೂಡ ಹೌದು ಹೇಳಿದ್ದಾರೆ. ಅಂದ್ರೆ ತುಂಬಾ ಏನ್ ಚೆನ್ನಾಗಿರುವಂತ ಕುಟುಂಬ, ಯಾರು ಅವ್ರ ಪಾಡಿಗೆ ಅವ್ರು ಇದ್ದಂತವ್ರು, ಯಾರ ಸಹವಾಸಕ್ಕೂ ಹೋಗ್ತಾ ಇರ್ಲಿಲ್ಲ. ಹೌದು. ಅದೇ ನನಗೆ ಅಂದ್ರೆ ಇವಾಗ ಅಂದ್ರೆ ಅದುವೇ ಆಗಿದೆ ನನಗೂ ಕೂಡ. ನಾನು ಯಾರ ಹತ್ರವೂ ಕೂಡ ಇದಿಲ್ಲ, ಯಾರಿಗೂ ದ್ವೇಷ ಇಲ್ಲ, ನನಗೆ ಯಾಕೆ ಹೀಗಾಯ್ತು ಹಾಗೆ. ಅದು ಪೊಲೀಸರು ಅವರನ್ನು ಹುಡುಕಿ ಕೊಟ್ರೆ ಅವರ ಹತ್ರ ನಮಗೆ ಕೇಳ್ಬೋದು, ಯಾಕೆ ಮಾಡಿದ್ವಿ, ಏನು ಉದ್ದೇಶ, ಏನು ತಪ್ಪಾಗಿದೆ ನನ್ನಿಂದ, ನಮ್ಗೆ ಆ ವಿಷಯ ಆದ್ರೂ ಸಿಕ್ತಿತ್ತಲ್ಲ. ಇದು ಯಾವುದು ಇಲ್ಲದೆ ಈಗ ಪ್ರಶ್ನೆಯಾಗಿಯೇ ಉಳಿದಿದೆ. ಹೌದು, ಖಂಡಿತ ದೊಡ್ಡ ಪ್ರಶ್ನೆ ಇದು. ಈಗ ಸಣ್ಣ ಪ್ರಶ್ನೆ ಅಂತಲ್ಲ, ದೊಡ್ಡ ಪ್ರಶ್ನೆ, ತುಂಬಾ ಸವಾಲಿದೆ. ಈ ಒಂದು ಸುಮಂತ್ ಸಾವಿಗೆ ಒಂದು ಕಾರಣ ಹುಡುಕುವಂತದ್ದು ಸಾಮಾನ್ಯವಾದಂತದ್ದಲ್ಲ, ದೊಡ್ಡ ಸವಾಲಾಗಿದೆ. ಯಾಕೆಂತಂದ್ರೆ ಅದೇ ಹೇಳಿದ್ನಲ್ಲ ಆವಾಗ್ಲೂ ಹೇಳ್ದಾಗೆ, ಎಲ್ಲ ಕಡೆ ಹೊರಗಡೆನೂ ಕೂಡ ಎಲ್ರ ಜೊತೆ ಸಂಬಂಧ ಚೆನ್ನಾಗೇ ಇತ್ತು, ಒಡನಾಟ ಚೆನ್ನಾಗೇ ಇತ್ತು ನಿಮ್ದೆಲ್ಲ ಕುಟುಂಬದ್ದು. ಅದು ಒಂದು ಕಡೆ ಈ ರೀತಿಯಾಗಿ ಯಾರು ಮಾಡಿದ್ರು ಅನ್ನೋದು ಒಂದು ಸವಾಲಾದ್ರೆ, ಈಗ ಪೊಲೀಸರು ಈ ಒಂದು ಕೇಸನ್ನ ಬೇರ್ಸೋದು ಕೂಡ ಅವ್ರಿಗೂ ತುಂಬಾ ದೊಡ್ಡ ಸವಾಲಾಗಿದೆ. ಯಾವುದೇ ರೀತಿಯಾದಂತ ಅನುಮಾನಗಳು ಬೇರೆಯವ್ರ ಮೇಲಿಲ್ಲ, ಒಂದು CCTV ಫೋಟೇಜ್ಗಳಿಲ್ಲ, ಅದರಲ್ಲೂ ಕೂಡ ಬೆಳಗಿನ ಜಾವ ಆಗಿರುವಂತಹದ್ದು. ಸೊ ಈ ರೀತಿಯಾದಂತದ್ದು ಒಂದು ದೊಡ್ಡ ಸವಾಲು ಕೂಡ ಅವ್ರಿಗೂ ಇರುವಂತದ್ದು. ಯಾಕಂದ್ರೆ ಒಂದು ಸಣ್ಣ ಏನಾದ್ರೂ ಮಾಹಿತಿ ಸಿಕ್ಕರೆ ಅದನ್ನ ಜಾಡ್ ಹಿಡ್ಕೊಂಡು ಹೋಗಿ ಏನಾಗಿರ್ಬೋದು ಅಂತ ಕಂಡುಹಿಡಿಯಬಹುದು ಕೂಡ. ಒಂದು ಸಣ್ಣ ಇದು ಕೂಡ ಸಿಗ್ತಾ ಇಲ್ವಲ್ಲ, ಅದೊಂದು ದೊಡ್ಡ ಸಮಸ್ಯೆ ಆಗಿರುವಂತದ್ದು. ಅದೇ ನಾವು ಸುಮಂತ್ ಸಾವಿಗೆ ನ್ಯಾಯ ಸಿಗ್ಬೇಕು ಅಂತಾನೆ ಸತತವಾಗಿ ಇವತ್ತು ಸುಮಂತ್ ಯಾವತ್ತು ಮಿಸ್ ಆದ್ನೋ ಅವತ್ತಿಂದ ಇವತ್ತಿನವರೆಗೂ ಕೂಡ ಸತತವಾಗಿ ಪ್ರತಿದಿನವೂ ಕೂಡ ಎಚ್ಚರಿಸ್ತಾ ಇದ್ದೀವಿ, ಸರ್ಕಾರಕ್ಕಾಗಿರ್ಬೋದು, ಅಧಿಕಾರಿಗಳಿಗಾಗಿರ್ಬೋದು. ಪ್ರತಿದಿನ ವಿಶೇಷವಾಗಿ ಇವತ್ತು ನಮ್ಮ ಸಚಿವರಾಗಿರ್ಬೋದು, ಬೇರೆ ಬೇರೆಯವರು ಒಂದು ಗಮನಕ್ಕೂ ಕೂಡ ತಂದಿದ್ದೀವಿ.
ಅದರ ಒಂದು ಇದರಿಂದ ಈಗಾಗಲೇ ಒಂದಿಷ್ಟು ಚುರುಕು ಆಗ್ತಾ ಇದೆ ತನಿಖೆ ಅಂತಾನೂ ಹೇಳಿದ್ದಾರೆ. ಬಟ್ ಅದೇ ಚುರುಕು ಆಗ್ತಾ ಇದೆ ಅಂತ ಹೇಳಿದ್ರು ಕೂಡ ಯಾವುದೋ ಒಂದು ಸಾಕ್ಷಿಯೂ ಕೂಡ ಸಿಗ್ತಾ ಇಲ್ಲ. ದಿನಗಳು ಕಳೀತಾ ಇದ್ದಾವೆ. ದಿನಗಳು ಕಳೆದ ಹಾಗೆ ಸಾಕ್ಷಿ ನಾಶ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಹಾಗಾಗಿ ಈ ಸಮಸ್ಯೆ ಅದೇ ಪ್ರತಿಯೊಂದು ಏನಾದ್ರೂ ಸಮಸ್ಯೆ ಅಥವಾ ಒಂದು ಏನಾದ್ರೂ ಅನುಮಾನಗಳು ಬಂದಾಗಲೂ ಕೂಡ ನಾವು ಸಂಬಂಧಪಟ್ಟವ್ರ ಜೊತೆ ಮಾತನಾಡ್ತಾ ಇರ್ತೀವಿ. ಆದ್ರೂ ಕೂಡ ಏನು ಅದೇ ಈಗ ನಿಮ್ಮ ಕಡೆಯಿಂದಾನೇ ಒಂದು ಸ್ವಲ್ಪ ಏನಾದ್ರೂ ಅನುಮಾನ ಇಂಥದ್ದು ಏನಾದ್ರೂ ಕಂಡು ಬಂದಾಗ್ಲೇ ಈ ಒಂದು ಕೇಸ್ಗೆ ಏನಾದ್ರೂ ಸಿಗಬಹುದು. ಹಾಗಾಗಿ ನಿಮ್ಗೆ ಏನಾದ್ರೂ ಬೇರೆ ರೀತಿಯಾದ ಈಗ ಇಲ್ಲಿವರೆಗೂ ಅನುಮಾನ ಈ ತರದ್ದು ಏನಾದ್ರೂ ಉಟ್ಕೊಂಡಿದ್ಯಾ ಅಂತ ಕೇಳಿದಾಗ ನಾವು ಕೂಡ ಅದನ್ನೇ ಚಿಂತಿಸ್ತಾ ಇರ್ತೇವೆ ಕೂತ್ಕೊಂಡು. ಯಾವ ಅನುಮಾನ ಕೂಡ ನಮಗೆ ಬರ್ತಾನೆ ಇಲ್ಲ. ಅಂದ್ರೆ ಅನುಮಾನ ಪಡುವಂತ ವಿಷಯವೇ ಇರ್ಲಿಲ್ಲ ನಮ್ಮ ಇದರಲ್ಲಿ. ನಾವು ಅಷ್ಟೊಂದು ಅನ್ಯೋನ್ಯತೆ ಆ ರೀತಿಯಲ್ಲಿ ಇದ್ದವರಿಗೆ ನಮಗೆ ಅನುಮಾನ ಎಲ್ಲಿಂದ ಬರಬೇಕು? ಖಂಡಿತ ಪೊಲೀಸಿನವರೇ ಭೇದಿಸಬೇಕು ಹೊರತು, ಕಂಡು ಹಿಡಬೇಕು ಹೊರತು ನಮ್ಮಿಂದ ಸಾಧ್ಯ. ನಾವು ಅಂತ ಒಂದು ವಿಷಯಕ್ಕೆ ಬಿಟ್ಟು ಯಾವುದಕ್ಕೂ ಹೋದವರಲ್ಲ. ನಮಗೆ ಅದು ಅಗತ್ಯವೂ ಇರ್ಲಿಲ್ಲ. ನಮ್ಮಷ್ಟಕ್ಕೆ ನಾವು ನಮ್ಮ ಭೂಮಿಯಲ್ಲಿ ಆದದ್ದನ್ನು ಕಷ್ಟಪಟ್ಟು ನಾವೇ ಕಷ್ಟಪಟ್ಟು, ಅದು ಕೂಡ ಜನ ಕೂಡ ಮಾಡ್ತಿರ್ಲಿಲ್ಲ. ನಾವಷ್ಟು ಮಾಡಿದ್ರೆ ನಮಗೆ ಸಾಕಾಗ್ತಾ ಇಲ್ಲ. ಅಲ್ಲಿಂದರೆ ಮಕ್ಕಳಿಗೂ ಹಾಗೆ ಎಜುಕೇಶನ್ ಲೋನ್ ಎಲ್ಲ ಮಾಡಿ ದೊಡ್ಡವನನ್ನು 9 ಲಕ್ಷ ಲೋನ್ ಮಾಡಿ ಕೂಡ ನಾನು ಕಾಲೇಜಿಗೆ ಅಲ್ಲಿಗೆ ಹಾಕಿದ್ದೇನೆ ಈಗ. ಅದು ಕೂಡ ಎಲ್ರಿಗೂ ಗೊತ್ತುಂಟು, ನಾನು ಸಾಲ ಮಾಡಿ ಹಾಕಿದ್ದೇನೆ. ನಮ್ಮ ಸಂಬಂಧಿಕರಿಗೆ ಎಲ್ರಿಗೂ ಗೊತ್ತುಂಟು ಅವಷ್ಟು ಕಷ್ಟದಲ್ಲಿದ್ದಾನೆ ಅಂತೇಳಿ. ಅವಾಗ ಕೂಡ ಎಲ್ಲ ವಿಷಯ ತಿಳಿದಂಥದ್ದೇ ವಿಷಯ ಅದು. ಹಾಗಾಗಿ ಅದು ಬಿಟ್ಟು ನಾನೇನು ದೊಡ್ಡ ಕುಟುಂಬದಿಂದ ಬಂದವನು ಅಲ್ಲ, ಸಾಮಾನ್ಯ ವರ್ಗದಲ್ಲಿ ಇದ್ದೇನೆ ನಾನಷ್ಟೇ. ನಾವೇ ಕಷ್ಟಪಟ್ಟದ ಕಾರಣ ನಮಗೆ ಜೀವನಕ್ಕೆ ಅಲ್ಲಿಂದ ಅಲ್ಲಿಗೆ ಸಾಕಾಗ್ತದೆ. ಈಗ ನೀವು ಎಷ್ಟು ಜನ ಅಣ್ಣ ತಮ್ಮಂದಿರು ನಿಮ್ಮ? ನಾನು ಒಬ್ಬನೇ. ತಂದೆಗೆ ಒಬ್ಬರೇ ಮಗ? ನನ್ನ ತಂದೆಗೆ ಒಬ್ಬನೇ ಮಗ. ಓಕೆ. ಹೆಣ್ಮಕ್ಳು ಅಂದ್ರೆ ನಿಮ್ಮ ಅಕ್ಕ ತಂಗಿ? ಮೂರು ಜನ. ನನಗೆ 1 ತಂಗಿ 2 ಅಕ್ಕ. ಅವರೆಲ್ಲ ಮನೆ ಕಡೆ ಚೆನ್ನಾಗಿದ್ದಾರೆ? ಚೆನ್ನಾಗಿದ್ದಾರೆ. ಬಂದಿದ್ರು ಕೂಡ ಮೊನ್ನೆಯಿಂದ ಒಂದು 2 ದಿವಸ ನಿಂತು ಹೋಗಿದ್ದಾರೆ. ಇದಾಗುದಕ್ಕೆ ನಮಗೆ ಹೆಸರಾಗುದಕ್ಕೆ ಮಾತಾಡಿ ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ಅವ್ರ ಮಕ್ಕಳೆಲ್ಲ ಇಲ್ಲಿ ಓದ್ಕೊಂಡಿರೋ? ಒಳ್ಳೆ ರೀತಿಯಲ್ಲಿದ್ದಾರೆ. ಒಳ್ಳೆ ರೀತಿಯಲ್ಲೇ ಇದ್ದಾರೆ. ಒಳ್ಳೆ ರೀತಿಯಲ್ಲಿ ನನ್ನನ್ನು ಮಾವ ಅಂತ ಹೇಳಿದ್ರೆ ಅಷ್ಟು ಪ್ರೀತಿಯಿಂದ ನೋಡ್ತಾರೆ ಅವರು ಕೂಡ. ಅಂದ್ರೆ ನಾನು ಕೂಡ ಅವರನ್ನು ಒಂದು ಬೈದಿಲ್ಲ. ಅವರು ನನ್ನ ಮಕ್ಕಳಾಗಿ ನೋಡಿದ್ದೇನೆ ನಾನು. ಹಾಗಾಗಿ ನನ್ನ ಹತ್ರ ಅಷ್ಟೊಂದು ಫ್ರೆಂಡ್ಶಿಪ್ ಇದ್ದಾರೆ ಅವರು. ಈಗ ಮೊನ್ನೆಯಿಂದ ಒಬ್ಬ ದುಬೈಯಲ್ಲಿ ಇದ್ರು ಕೂಡ ಅಲ್ಲಿಂದ ಟಿಕೆಟ್ ಮಾಡಿ ಇಲ್ಲಿಗೆ ಬಂದಿದ್ದಾನೆ. ಇದು ಸುಮಂತ್ ಸಾವಾದ ಬಳಿಕ? ಹೌದು, ಸಾವಾದ ಬಳಿಕ ಮರುದಿವಸ ಬೆಳಿಗ್ಗೆ ಇಲ್ಲಿಗೆ ಮುಟ್ಟಿದ್ದಾನೆ. ಹಾಗೆ. ಇದು ಸುಮಂತ್ ಅದೇ ಸಾವಾದ್ಮೇಲೆ ಬ್ಲಡ್ ಗುರುತಿನ ಮೇಲೆ ಸುಮಂತ್ ಬಾವಿಗೆ ಹಾಕಿರಬಹುದು ಅಂತ ನಿಮ್ಗೆ ಗೊತ್ತಾಗತ್ತಲ್ವಾ? ಆ ಬ್ಲಡ್ ಏನು ನಿಮ್ಗೆ ಕಾಣಿಸ್ಕೊಂಡಿರೋದು ಎಲ್ಲಿಂದ ಎಲ್ಲಿವರೆಗೂ ಕಾಣಿಸ್ಕೊಳ್ತಾ ಇತ್ತು ಅಂದಾಜು ಅಲ್ಲಿ ನಿಮ್ಮ ಗಮನಕ್ಕೆ? ಅಂದಾಜು ಕೆರೆಯ ದಾರಿ ಉಂಟಲ್ಲ, ಒಂದು ಹೋಗುವಂತದ್ದು ದಾರಿಯಿಂದ ಅಡ್ಡ ಕೆಳಗೆ ಇಳಿಯುವಂತದ್ದು, ಅಲ್ಲಿಂದ ಸ್ವಲ್ಪ ಮುಂದೆ ಇತ್ತು. ಮತ್ತೆ ಕೆರೆ ಹತ್ರವರೆಗೆ ಇತ್ತು. ಅಲ್ಲಿ ಮಾತ್ರ ಇರೋದಾ? ಅಷ್ಟು ಜಾಗಕ್ಕೆ ಮಾತ್ರ ಕಾಣಿಸಿರೋದು, ಬೇರೆ ಎಲ್ಲಿ ಕಾಣಿಸಿರ್ಲಿಲ್ಲ? ಅಂದ್ರೆ ಬಾವಿ ಪಕ್ಕ ಏನು ದಾರಿ ಇದೆ, ದಾರಿ ಪಕ್ಕದಲ್ಲಿ ನಡ್ಕೊಂಡು ಹೋಗ್ಬೇಕಾದಂತ ಸಂದರ್ಭದಲ್ಲಿ ಅಲ್ಲೇನೆ ಹಲ್ಲೆ ಆಗಿದೆ ಹಾಗಾದ್ರೆ? ಹೌದೌದು, ಅಲ್ಲೇ ಹೊಡೆದಿದ್ದಾರೆ ನಮ್ಮ ಅಂದಾಜಿಗೆ. ಓಕೆ. ಅಲ್ಲಿಂದ ಬಾವಿ ತನಕನು ಬ್ಲಡ್ ಬಿದ್ದಿರುವಂತ ತಲೆ ಇತ್ತು ಹಾಗಾದ್ರೆ? ಹೌದು. ಅಂದಾಜು ಒಂದು 20 ಮೀಟರ್ ಹಾಕ್ಬೋದಾ ಬಾವಿಗೂ ಮತ್ತು ಅಲ್ಲಿ ಹೋದಷ್ಟು ದಾರಿ? ಕಲೆ ಅಲ್ಲಿಗಿರುವಂತದ್ದು ಅದು. ಮತ್ತೆ ಬಾವಿ ಹತ್ರನು ಸ್ವಲ್ಪ ಜಾಸ್ತಿಯಾಗಿ ಕಾಣಿಸ್ಕೊಂಡಿದ್ದ ಬ್ಲಡ್? ಹೌದು, ಬಾವಿ ಹತ್ರ ಒಂದು ಕಲ್ಲಿಗೆ ಜಾಸ್ತಿ ಇತ್ತು. ಅಲ್ಲಿ ಅಂದ್ರೆ ಅಲ್ಲಿಗೆ ಎಳ್ಕೊಂಡು ಹೋಗಿ ಇಟ್ಟಿದಾರ ಹಾಗಾದ್ರೆ ಮಗುವಿನ ದೇಹವನ್ನ? ಹೌದು. ಅಲ್ಲಿಂದ ಆಮೇಲೆ ತಳ್ಳಿದಾರ ಅನ್ಸುತ್ತೆ ಹಾಗಾದ್ರೆ? ಅದೇ. ಬ್ಯಾಟರಿಯು ಕೂಡ ಸುಮಂತ್ ಬಳಕೆ ಮಾಡಿರುವಂತ ಬ್ಯಾಟರಿನೇ ಅಲ್ಲಿ ಸಿಕ್ಕಿರುವಂತದ್ದು ಹಾಗಾದ್ರೆ? ಲೈಟ್ ಅದೇ. ಆ ಕತ್ತಿ ಯಾರ್ದು ಅಂತ ಗೊತ್ತಿಲ್ಲ? ಅದು ಅದರ ಅಂದಾಜೆ ಇಲ್ಲ. ಅದು ಹಲತ್ತು ಕತ್ತಿಯಾಗಿತ್ತು. ಬಿದ್ದ ತುಕ್ಕು ಹಿಡಿದಿತ್ತಲ್ಲ.
ಅದು ಮುಂಚೆನೆ ಬಿದ್ದಿತ್ತು ಅಂತ ಅನ್ನೋ ತರ ಇತ್ತಾ ಅಥವಾ ನಿಮ್ಮ ಗಮನಕ್ಕೆ? ಅದು ನೋಡುವಾಗ ಮುಂಚೆನೆ ಬಿದ್ದಿದ್ದ ತರ ಇತ್ತು. ಸುಮಂತ್ ಇದಾದ್ಮೇಲೆ ಅಲ್ಲಿ ಬಿದ್ದಿರುವಂತದ್ದು ಹಾಗಾದ್ರೆ ಅಲ್ಲ ಅಂತ ಕಾಣ್ತದೆ. ಅಲ್ಲ ಅಂತ ಕಾಣ್ತದೆ ನಮಗೆ. ಅಂದ್ರೆ ಅದು ತುಕ್ಕು ಹಿಡಿದಿತ್ತು ಇಡೀ. ಅಲ್ಲಿ ನೀರಲ್ಲೇ ತುಂಬಾ ದಿನ ಇದರಿಂದ ಇದೆ ಅಂತ ಹೌದೌದು ಹೌದು. ಓಕೆ 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 ಓಕೆ. ಸುಮಂತ್ಗೆ ಅದೇ ಅಲ್ಲೇ ಆಗಿರುವಂತದ್ದು ಹಿಂಗೆ ಕೊಡಲೆಯಿಂದ ಕಚ್ಚು ಹಾಕಿರೋ ತರ, ಕತ್ತೆಯಿಂದ ಹೊಡೆದಿರೋ ತರನೇ ಗಾಯ ಆಗಿರೋದಲ್ವಾ ಹಾಗಾದ್ರೆ? ಹೌದು ಹೌದು. ಕಲ್ಲಿಂದ ಆತರ ಹೊಡೆದಿರೋ ತರ ಏನು ಗಾಯ ಅಂತ ಕಾಣಿಸ್ತಿಲ್ಲ? ಇಲ್ಲ 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 ಇಲ್ಲ. ಆ ಕಡೆ ಏನಾದ್ರೂ ಅಡಿಕೆ ತೋಟದ್ದು ಅಥವಾ ತೆಂಗಿನ ತೋಟದ್ದು ಕಾಯಿ ಆ ತರದ್ದು ಏನು ಕಾಣಿಸ್ಲಿಲ್ಲ ಅಲ್ಲ? ಇಲ್ಲ ಇಲ್ಲ. ಒಂದು ತೆಂಗಿನಕಾಯಿ ಏನೋ ಆಚೆ ಇತ್ತು, ಅದು ಅಲ್ಲಿ ಇರ್ಲಿಲ್ಲ. ಅದಕ್ಕೇನು ಗುರುತು ಇರ್ಲಿಲ್ಲ. ಅದು ಮೊದಲು ಬಿದ್ದದ್ದು. ಅದು ಕೂಡ ದಾರಿಯಲ್ಲಿ ಇರ್ಲಿಲ್ಲ. ಅಲ್ಲಿ ಒಂದು ಕಣಿವೆ ಇದೆ ಅಲ್ಲ, ಈಚೆ ಸೈಡ್ ಒಂದು ದೊಡ್ಡ ಕಣಿವೆ, ಅಲ್ಲಿ ಇತ್ತು ಅಷ್ಟೇ. ಅದನ್ನು ಕೂಡ ನೋಡಿದ್ದೇವೆ ನಾವು. ಹಾಗಾದ್ರೆ ಈ ಸದ್ಯಕ್ಕೆ ಅನುಮಾನ ಪಡುವ ರೀತಿಯಲ್ಲಿ ಹಾಗಾದ್ರೆ ಏನು ಇಲ್ಲ ಅಲ್ಲಿ ಹಾಗಾದ್ರೆ? ಆ ರೀತಿ ಇರುವಂತದ್ದು ಯಾವುದು ನಮ್ಮ ಗಮನಕ್ಕೆ ಬರಲಿಲ್ಲ. ಅದು ನಿಗೂಢವಾಗಿ ಮಾಡಿದಾಗಿದೆ. ಅಂದ್ರೆ ಯಾರಾದ್ರೂ ಗೊತ್ತಿರೋರೇ ಮಾಡಿರಬಹುದಾ ಅಂತ ಇದನ್ನ ಈ ಸದ್ಯಕ್ಕೆ ಹಾಗಾದ್ರೆ? ಅದೇ ಅದನ್ನ ನಾವು ಹೇಳೋಕ್ಕಾಗಲ್ಲ. ಓಕೆ, ಅದೇ ಖಂಡಿತ ಬಿಡಿ, ಖಂಡಿತ ಅಲ್ಲ. ಅಂದ್ರೆ ಸೊ ಈ ಒಂದು ಪ್ರಶ್ನೆ ಯಾಕೆ ಕೇಳಿದೆ ಅಂದ್ರೆ, ನಿಮ್ಗೂನು ಇದು ಈ ಪ್ರಶ್ನೆ ಗೊಂದಲ ಕಾಡ್ತಾ ಇದ್ದಾಗ ಒಂದು ಉತ್ತರ ನಿಮ್ಗೂನು ಸಿಗಬಹುದಾ ಅಂತ ಆ ಒಂದು ಉದ್ದೇಶಕ್ಕಾಗಿ ಕೇಳಿದ್, ಬೇರೆ ಉದ್ದೇಶ ಏನಲ್ಲ. ಪೊಲೀಸ್ ತನಿಖೆ ಇರೋದ್ರಿಂದ ನಾವು ಹೆಚ್ಚು ಇದನ್ನ ತುಂಬಾ ಡೀಪ್ ಆಗಿ ತನಿಖೆ ತರ ಮಾತನಾಡೋದಕ್ಕೂ ಆಗೋದಿಲ್ಲ. ಹೌದು. ಹಾಗಾಗಿ ಅಂದ್ರೆ ಯಾಕೆ ಕೇಳಿದೆ ಅಂತಂದ್ರೆ, ಗೊತ್ತಿರೋರ 5 ಗಂಟೆ ಆಸ್ಪಾಸಿನಲ್ಲೇ ಅಲ್ವಾ ಆಗಿರುವಂತದ್ದು, ಬೆಳಗಿನ ಜಾವ. ಬೇರೆ ಏರಿಯಾದಿಂದ ಆ ಒಂದು ನಿಮ್ಮ ಏರಿಯಾಗೆ ಅಪರಿಚಿತರು ಬಂದು ಹೋಗೋದಕ್ಕೆ ಹೇಗೆ ಸಾಧ್ಯ? ಆ ರೀತಿ 2 ಸಲ ಹೋಗಿದ್ದಲ್ಲವಾ? ಅವಾಗ ಮೊದಲ 2 ಸಲ ಓದ್ದು ಗೊತ್ತಿದ್ದವರೇ ಇರ್ಬಹುದು, ಅಥವಾ ಇವನ ಹತ್ರ ಮೊದಲ ಯಾರಾದ್ರೂ ಕೇಳಿ ಇರ್ಬೋದು, ಏನಾದ್ರೂ ಹಾಗೆ ಸ್ವಲ್ಪ ಗೊತ್ತಿದ್ದವರೇ ಇರುವುದು ಹೊರತು ಗೊತ್ತಿಲ್ಲದವರಿಗೆ ಅಷ್ಟು ಸುಲಭದಲ್ಲಿ ಆ ರೀತಿ ಮಾಡ್ಲಿಕ್ಕೆ ನಮಿಗೂ ನೀವು ಕಾಣ್ತಾ ಇದೆ ನನಗೆ. ಅದು ಯಾರು ಅಂತ ಹೇಳುವಂತದ್ದು ನಮ್ಮ ಗಮನಕ್ಕೆ ಬರ್ತಾನೆ ಇಲ್ಲ. ಅದು ಪ್ರಶ್ನೆಯಾಗಿ ಉಳಿದಿದೆ. ಗೊತ್ತುಂಟು ಅಂತ ಹೇಳುವಂತ ಪ್ರಶ್ನೆ ಇಲ್ಲ, ಗೊತ್ತಿಲ್ಲ ಅಂತ ಹೇಳುವಂತ ಪ್ರಶ್ನೆ ಉಳಿದಿದೆ ಈಗ. ಅಂದ್ರೆ ದಾರಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಹಿಂದ್ಗಡೆಯಿಂದ ಹಲ್ಲೆ ಮಾಡಿರಬಹುದು ಹಾಗಾದ್ರೆ, ಅಂದಾಜಿಗೆ ಹಲ್ಲೆ ಮಾಡಿ ಅದಾದ ಬಳಿಕ ಅವ್ನು ತಿರ್ಕೊಂಡಿರ್ಬಹುದು, ಅಥವಾ ಇನ್ನೇನೋ ಅಲ್ಲಿ ಏನೋ ಮೂಮೆಂಟ್ ಆಗಿರ್ಬಹುದು, ಆಗ ಇವನು ಪ್ರಾಣ ಹೋಗಿಲ್ಲ ಅಂತ ಹೊಡೆದಿರ್ಬಹುದು, ಅಥವಾ ಇನ್ನೇನೋ ಆಗಿರ್ಬಹುದು. ಅಲ್ಲಿ ಏನಾಗಿದೆ ಅಂತ ನಮಗೂ ಗೊತ್ತಿಲ್ಲ, ನಿಮ್ಗೂ ಗೊತ್ತಿಲ್ಲ. ಒಟ್ಟು ಸುಮಂತ್ನ ಸಾವಾಗಿ ಆ ಮಗುವಿನ ದೇಹ ಬಾವಿಯಲ್ಲಿ ಸಿಕ್ಕಿರುವಂತದ್ದು. ರಕ್ತದ ಕಲೆ ತುಂಬಾ ಜೋರಾಗಿ ಅಂದ್ರೆ ತುಂಬಾ ಬಿದ್ದಿತ್ತ, ಅಥವಾ ಅಲ್ಲೊಂದು ಡ್ರಾಪ್ ಇಲ್ಲೊಂದು ಡ್ರಾಪ್ ಈ ತರನೇ ಇತ್ತ? ಅಲ್ಲಿ ಒಂದು ಇಲ್ಲೊಂದು ಬೊಟ್ಟು ಇತ್ತು. ಕೆರೆ ಹತ್ರ ಬಾವಿಯ ಸೈಡಿಗೆ ಕಟ್ಟಿದ ಕಲ್ಲಿನಲ್ಲಿ ಒಂದು ಜಾಸ್ತಿ ಇತ್ತು. ಕಲ್ಲಿನ ಮೇಲೆ ಅವನ ತಲೆ ಇಟ್ಟಿರಬಹುದೇನೋ ಹಾಗಾದ್ರೆ, ತುಂಬಾ ಅಲ್ಲಿ ರಕ್ತಸ್ರಾವ ಆಗಿರೋದ್ರಿಂದ. ಹೌದೌದು. ಅದನ್ನ ಹೊರತುಪಡಿಸಿ ಬೇರೆ ಯಾವುದೇ ರೀತಿಯಾಗಿ ಇಲ್ಲಿವರೆಗೂ ಅನುಮಾನ ಇಲ್ಲ ಹಾಗಾದ್ರೆ? ಇಲ್ಲ ಇಲ್ಲ ಇಲ್ಲ. ಅಂದ್ರೆ ನಮ್ಗೆ ಧೈರ್ಯ ಇದೆ ಪೊಲೀಸನವರ ಈಗ ತನಿಖೆ ಮಾಡೋ ವಿಷಯದಲ್ಲಿ. ತುಂಬಾ ನನಗೆ ಒಂದು ವಿಶ್ವಾಸ ಬೀಳ್ತಾ ಇದೆ ಅವರ ಮೇಲೆ. ಅಂದ್ರೆ ಹಗಲು ರಾತ್ರಿ ಅಂತ ಹೇಳಿ ಮಾಡ್ತಾ ಇದ್ದಾರೆ ಅವರು. ಹಾಗಾಗಿ ಇನ್ನು ಒಂದು 10 ದಿವಸದ ಒಳಗೆ ಅವರು ಖಂಡಿತ ಕಂಡು ಹಿಡಿದಾರೆ ಅಂತ ಭರವಸೆ ನನಗಿದೆ. ಈಗ ನಿಮ್ಮನ್ನು ಕೂಡ ಮಾತನಾಡಿಸಿದ್ರ ಆಗ ಈಗ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ? ಮತ್ತೆ ನನ್ನ ಮನೆಗೆ ಬಂದು ಮಾತಾಡಿಸ್ತಾರೆ. ಏನಾದ್ರು ಅನುಮಾನ ಈ ತರ ಬಂದಿದೆ ಅಂತ ಕೇಳ್ತಾರೆ? ಮಾತಾಡಿಸ್ತಾರೆ. ಮಾತಾಡಿಸಿ ಧೈರ್ಯ ಹೇಳಿ ಹೋಗ್ತಾರೆ. ಓಕೆ. ಒಟ್ಟು ಈಗ ಅಂದ್ರೆ ಏನು ಇದುವರೆಗೂ ಅಪ್ಡೇಟ್ ಆಗ್ಲಿಲ್ಲ ಹಾಗೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ? ತನಿಖೆ ನಡೀತಾ ಇದೆ, ಪೊಲೀಸರು ಅವ್ರದೇ ರೀತಿಯಲ್ಲಿ ತನಿಖೆ ಮಾಡ್ತಾ ಇದ್ದಾರೆ ಹಾಗಾದ್ರೆ? ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ನಿಮ್ಮ ಮಗನ ಸಾವಿಗೆ ನ್ಯಾಯ ಸಿಗಲಿ. ಆ ಸಾವಿಗೆ ನ್ಯಾಯ ಸಿಗೋವರೆಗೂ ಕೂಡ ನಾವು ಜಸ್ಟ್ ನ್ಯೂಸ್ ಇಂದ ಖಂಡಿತವಾಗಿ ಪ್ರತಿದಿನ, ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳ್ತಾ ಇರುವಂತದ್ದು, ವಿಷಯ ಅಪ್ಡೇಟ್ ಆಗದೆ ಇದ್ರೂ ಕೂಡ ಈ ಒಂದು ಕೇಸ್ನ ಜೀವಂತವಾಗಿಡ್ಬೇಕು ಅಂದ್ರೆ ನಾವು ಪ್ರತಿದಿನ ಮಾತನಾಡ್ಲೇಬೇಕಾಗತ್ತೆ. ಅದು ಜೀವಂತ ಇಲ್ಲಾಂದ್ರೆ ಏನಾಗ್ಬಿಡುತ್ತೆ, ಮುಚ್ಚೋಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಜೀವಂತವಾಗಿಡ್ಬೇಕು ಅಂದಾಗ ನಾವು ಪ್ರತಿದಿನ ಅಪ್ಡೇಟ್ ಮಾಡಬೇಕಾಗತ್ತೆ, ಅಪ್ಡೇಟ್ನ ಕೊಡಬೇಕಾಗುತ್ತೆ. ಸೊ ಹಾಗಾಗಿ ನಾನು ಪ್ರತಿದಿನನೂ ಪ್ರಸಾರ ಮಾಡ್ತಾ ಇದ್ದೀನಿ. ಸುಮಂತ್ ಅನ್ನೋ ಒಂದು ಮಗುವಿಗೆ ನ್ಯಾಯ ಖಂಡಿತವಾಗಿಯೂ ಸಿಗಬೇಕು. ಹೇಗೆ ಸಾವಾಯ್ತು, ಮಾಡಿದವ್ರು ಯಾರು, ಯಾಕೆ ಮಾಡಿದ್ರು, ಉದ್ದೇಶ ಏನಾಗಿತ್ತು, ಎಲ್ಲವೂ ಕೂಡ ಗೊತ್ತಾಗ್ಬೇಕಾಗತ್ತೆ. ಯಾವುದು ಕೂಡ ಪಾಪ ಮಗು ಏನು ಅದೇ ಏನು ಮಾತನಾಡಕ್ ಆಗ್ತಿಲ್ಲ ನಮಗೂ ಕೂಡ.
ಏನು ಮಾಡಿರ್ತದು ಅದ್ರ ಪಾಡಿಗೆ ಅದು ಇದ್ದಂತ ಮಗು ಅದು. ಹೌದು ಸೊ ಸ್ಕೂಲಲ್ಲಿ ಕೇಳಿದಾಗಲೂ ಕೂಡ ತುಂಬಾ ಒಳ್ಳೆ ಒಪಿನಿಯನ್ ಇದೆ. ಶಿಕ್ಷಕರು ಮಾತನಾಡಿಸಿದಾಗಲೂ ಕೂಡ ಶಿಕ್ಷಕರು ಅವನ ಬಗ್ಗೆ ಗುಡ್ ಅಂತಾನೆ ಹೇಳ್ತಾರೆ. ಕುಟುಂಬದವರು ಕೂಡ ಎಲ್ರ ಜೊತೆ ಚೆನ್ನಾಗಿದ್ದ ಅಂತ ಹೇಳ್ತೀರಿ. ಸುತ್ತಮುತ್ತಲಿನವ್ರು ಮಾತನಾಡಿಸಿದಾಗೂ ಆ ಮಗುವಿನ ಬಗ್ಗೆ ಒಂದು ಕಪ್ಪು ಚುಕ್ಕೆನೂ ಇಲ್ಲ. ಸೊ ಇಷ್ಟೆಲ್ಲ ಇರಬೇಕಾದ್ರೆ ಅಲ್ಲಿ ಏನಾಯ್ತು, ಯಾಕಾಯ್ತು, ಇದೊಂದು ದೊಡ್ಡ ಪ್ರಶ್ನೆ ಆ ಸಂದರ್ಭಕ್ಕೆ. ಹೌದು ಹಾಗಾಗಿ ಆದಷ್ಟು ಬೇಗ ನಿಮ್ಮ ಮಗನ ಸಾವಿಗೆ ನ್ಯಾಯ ಸಿಗೋವರೆಗೂ ನಿಮ್ಮ ಜೊತೆಗೆ ನಾವಿರ್ತೀವಿ. ನಿಮ್ಮ ಜೊತೆ ನಾವು ಕೂಡ ಹೋರಾಟ ನಮ್ಮ ಕೈಯಿಂದ ಒಬ್ಬ ಪತ್ರಕರ್ತನಾಗಿ ಹೇಗೆಲ್ಲ ಮಾತನಾಡೋದಕ್ಕೆ ಸಾಧ್ಯ ಮತ್ತು ಏನೆಲ್ಲ ಮಾಡೋದಕ್ಕೆ ಸಾಧ್ಯ, ಸೊ ಏನೇನೆಲ್ಲ ತರೋದಕ್ಕೆ ಸಾಧ್ಯ ಅದನ್ನೆಲ್ಲವನ್ನು ಕೂಡ ನಾನು ಸತತವಾಗಿ ಪ್ರಯತ್ನವನ್ನು ಕೂಡ ಮಾಡ್ತಾ ಇರ್ತೀನಿ. ಸೊ ನಿಮ್ಮ ಜೊತೆಗೆ ನಾವಿರ್ತೀವಿ ಖಂಡಿತವಾಗಿಯೂ. ಆದಷ್ಟು ಬೇಗ ನಿಮ್ಮ ಮಗುವಿನ ಸಾವಿಗೆ ನ್ಯಾಯ ಸಿಗ್ಲಿ. ನ್ಯಾಯ ಸಿಗೋವರೆಗೂ ಮಾತ್ರ ನಾವು ಬಿಡೋದಿಲ್ಲ. ಯಾರು ಬಿಟ್ಟರು ನಾವು ಬಿಡೋದಿಲ್ಲ. ಖಂಡಿತವಾಗಿ ನ್ಯಾಯ ಸಿಗ್ಲೇಬೇಕು. ಸಿಗೋವರೆಗೂ ನಾವು ಹೋರಾಟ ಮಾಡ್ತೀವಿ. ಬಟ್ ನಮ್ಮ ಉದ್ದೇಶ ಏನು, ಆದಷ್ಟು ಬೇಗ ಸಿಗ್ಲಿ. ಆದಷ್ಟು ಬೇಗ ಸಿಕ್ಕರೆ ಸಾಕ್ಷಿ ನಾಶ ಆಗುವಂತ ಸಾಧ್ಯತೆ ಇರೋದಿಲ್ಲ. ದಿನಗಳು ಕಳೀತಾ ಇದ್ದ ಹಾಗೆ ಅದು ಮರೀಚಿಕೆ ಹಾಕ್ತಾ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಬೇಗ ಸಿಗ್ಲಿ ಅನ್ನೋ ಉದ್ದೇಶ. ಅದಕ್ಕೋಸ್ಕರ ಸತತವಾಗಿ ಈ ಒಂದು ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ನಮ್ಮ ಆಶಯವೂ ಅದೇ. ಸೊ ಒಂದು ಮಗುವಿನ ಸಾವಿಗೆ, ಒಂದು ಮಗುವಿಗೆ ಅನ್ಯಾಯ ಆಗಿದೆ ಅಂದಾಗ ಅದಕ್ಕೆ ನ್ಯಾಯ ಕೊಡಿಸಬೇಕು ಆಗಿರುವಂತದ್ದು ನಮ್ಮ ಕರ್ತವ್ಯ. ಎಲ್ಲರ ಆಶೀರ್ವಾದ ಕೂಡ, ಇಡೀ ಜನತೆ ಆಶೀರ್ವಾದ ಕೂಡ ಇದೆ. ಆ ರೀತಿಯಲ್ಲಿ ನನಗೆ ಸಿಗಬಹುದು ಅಂತ ಹೇಳುವಂತ ವಿಶ್ವಾಸವೂ ಇದೆ. ಖಂಡಿತ ಖಂಡಿತ ಸಿಗ್ಲಿ. ಎಲ್ಲ ಕಡೆ ಪ್ರಾರ್ಥನೆ ಅದು ಇದೆಲ್ಲ ಮಾಡ್ತಾ ಇದ್ದಾರೆ. ಜಾತಿ ಭೇದ ಮರೆತು ಮಾಡ್ತಾ ಇದ್ದಾರೆ. ಹೌದೌದೌದು. ಹಾಗಾಗಿ ಅದು ದೇವರು ನನಗೆ ಕಣ್ಣು ಬಿಡಿಸಿ ಅಂತ ಹೇಳುವಂತ ಧೈರ್ಯವೂ ಇದೆ. ಇಲ್ಲ, ಆದಷ್ಟು ಬೇಗ ಸಿಗುತ್ತೆ ಅನ್ನೋ ಭರವಸೆ, ನಂಬಿಕೆ ನಮಗೂ ಕೂಡ ಇದೆ. ಸೊ ಸಿಗೋವರೆಗೂ ನಾವಂತೂ ಬಿಡಲ್ಲ, ಸಿಗುತ್ತೆ. ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಸ್ನೇಹಿತರೆ, ಸುಮಂತ್ ಸಾವಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆಗಳು ಆಗಿದ್ದಾವೆ ಅನ್ನೋ ಕುತೂಹಲ ನಿಮ್ಮೆಲ್ಲರಲ್ಲೂ ಕೂಡ ಇದೆ. ಆದರೆ ಯಾವುದೇ ರೀತಿಯಾದಂತಹ ಬೆಳವಣಿಗೆ ಆಗಲಿ, ಸಾಕ್ಷಿ ಆಗಲಿ ಯಾವುದೂ ಕೂಡ ಲಭ್ಯವಾಗಿಲ್ಲ. ಇಷ್ಟೊತ್ತರೆಗೂ ಸುಮಂತ್ ತಂದೆ ಆಗಿರ್ತಕ್ಕಂತಹ ಸುಬ್ರಹ್ಮಣ್ಯ ಅವರ ಜೊತೆ ಮಾತನಾಡಿರ್ತಕ್ಕಂಥ ಆಡಿಯೋವನ್ನು ಕೇಳಿಸ್ಕೊಂಡು ಬಂದ್ರಿ. ಸೊ ಇದನ್ನು ಬಿಟ್ಟು ಬೇರೆ ಯಾವುದೇ ರೀತಿಯಾದಂತಹ ಬೆಳವಣಿಗೆ ಅಂಥದ್ದು ಯಾವುದೂ ಕೂಡ ಆಗಿಲ್ಲ ಅಂತ ಹೇಳೋದಕ್ಕೆ ನಿಜಕ್ಕೂ ಒಂದು ನೋವಿದೆ. ಸುಮಂತ್ ಸಾವಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾದಂಥ ಬೆಳವಣಿಗೆ ಆಗಿಲ್ಲ ಅಂದರೆ ಸಾಕ್ಷಿನಾಶ ಆಗುವಂಥ ಸಾಧ್ಯತೆ ಇದೆ ಎಂಬುದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಸೊ ಒಟ್ಟಾರೆಯಾಗಿ ಸುಮಂತ್ ಸಾವಿಗೆ ನ್ಯಾಯ ಸಿಗಬೇಕಾಗಿದೆ. ಸತತವಾಗಿ ಸುಮಂತ್ ಸಾವಿಗೆ ನ್ಯಾಯ ಕೊಡಿಸೋದಕ್ಕೆ ನಮ್ಮ ಚಾನಲ್ ಹೋರಾಟವನ್ನು ಮಾಡ್ತಾ ಇದೆ. ಸೊ ಮುಂದಿನ ದಿನದಲ್ಲಾದರೂ ಕೂಡ ಸುಮಂತ್ ಸಾವಿಗೆ ನ್ಯಾಯ ಸಿಗುತ್ತಾ ಎಂಬ ಒಂದು ಪ್ರಶ್ನೆ, ಕುತೂಹಲ ಇಂಥದ್ದೆಲ್ಲವೂ ಕೂಡ ನಿಮ್ಮಲ್ಲಿಯೂ ಕೂಡ ಕಾಡ್ತಾ ಇದೆ. ಖಂಡಿತವಾಗಿಯೂ ಸುಮಂತ್ ಸಾವಿಗೆ ನ್ಯಾಯ ಸಿಗಲೇಬೇಕಾಗಿರುವಂಥದ್ದು